ಕೆಬಿ ನ್ಯೂಸ್ ಜನರಿಗಾಗಿ ಜನರಿಗೋಸ್ಕರ. ಶುರುವಾಗಿದೆಯಾ ಭಿನ್ನಮತ? ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ಯಾಕೆ? ಇಂತಹ ಮಾತುಗಳು ಈಗ ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಹಾಗಾದ್ರೆ ಏನಾಯಿತು ಅಂತೀರಾ? ಈ ಸ್ಟೋರಿನ ಒಮ್ಮೆ ನೋಡ್ಕೊಂಬಿಡಿ. ದಿನಗಳ ಹಿಂದೆ ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರು ಸಂಸದರಾದ ಪ್ರಹ್ಲಾದ್ ಜೋಶಿ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಂದ ಹರಾಸ್ಮೆಂಟ್ ಆಗುತ್ತಿದೆ ಎಂದು ಹೇಳಿದ್ರು. ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಆ ವಿಡಿಯೋ ಭಾರಿ ವೈರಲ್ ಕೂಡ ಆಗಿತ್ತು. ಆ ವಿಡಿಯೋನ ಒಮ್ಮೆ ನೀವು ನೋಡ್ಕೊಂಬಿಡಿ. माने सर चार एमएलए है सर हम लोग प्लीज सर जोशी और बम्बई का बहुत हरासमेंट है सर माने सर को बनाइए सर प्लीज हम चार एमएलए साथ में आए सर प्रकाश आए हम सब लोग प्लीज सर प्लीज. ಹೀಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಂತಹ ಈ ವಿಡಿಯೋ ಅಷ್ಟಕ್ಕೆ ಸೀಮಿತವಾಗಿದ್ದರೆ ಇಂದು ಶಿಗ್ಗಾಂವ ಸವಣೂರು ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕ ವಲಯದಲ್ಲಿ ಇಷ್ಟೊಂದು ಮಾತುಗಳು ಚರ್ಚೆ ಆಗ್ತಿರಲಿಲ್ಲ. ಆದರೆ ಇಸ್ಕಾಂ ಅಧ್ಯಕ್ಷರಾದಂತಹ ಅಜಿಂಪೀರ್ ಖಾದ್ರಿ ಅವರು ಪ್ರಹ್ಲಾದ್ ಜೋಶಿ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಕುರಿತು ಮಾತನಾಡಿದ್ದಾರೆ. ಆ ವಿಡಿಯೋ ಕೂಡ ಒಮ್ಮೆ ನೋಡ್ಕೊಂಡ್ಬಿಡಿ. ಕೇಂದ್ರ ಸಚಿವರು ಮತ್ತು ಬಸವರಾಜ ಬೊಮ್ಮಾಯಿರು ಮುಖ್ಯಮಂತ್ರಿ ಆದವರು, ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಚುನಾವಣೆ ಬಂದಾಗ ನಮ್ಮ ಶಕ್ತಿ ಏನದು ತೋರಿಸೋನು. ಇಂಥ ಸಂದರ್ಭದಾಗ ಅವ್ರ ಹೆಸರು ಉಪಯೋಗ ಮಾಡೋದು ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಅವರು ಹಿರಿಯ ನಾಯಕರು, ಚೀಫ್ ಮಿನಿಸ್ಟರ್ ಆದವರು, ಸೆಂಟ್ರಲ್ ಮಿನಿಸ್ಟರ್ ಆದವರು. ಬಿಜೆಪಿ ಪಕ್ಷ ನಮ್ಮ ವಿರೋಧ, ಅದು ಎರಡು ಮಾತಿಲ್ಲ. ಬಟ್ ಅವರು ಒಬ್ಬ ಸಂವಿಧಾನಿಕವಾಗಿ ಒಂದು ದೊಡ್ಡ ಹುದ್ದೆನಲ್ಲಿ ಇರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು. ನಮ್ಮ ಶಾಸಕರು ಯಾವ ಉದ್ದೇಶದಿಂದ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಬೇಕು. ಅವರು ಬಹಳ ಶಾಣೆ ಇದ್ದಾರೆ. ಈ ವಿಡಿಯೋದ ಕುರಿತು ಅಥವಾ ಕಾಂಗ್ರೆಸ್ನಲ್ಲಿ ಶಿಸ್ತು ನಿಯಮ ಉಲ್ಲಂಘನೆ ಮಾಡುವವರ ಕುರಿತು ಸವಣೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಜಿಲ್ಲಾಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಯಿತು. ಆ ಮನವಿಯಲ್ಲಿ ಏನಿದೆ ಅನ್ನೋದನ್ನ ನೀವು ನೋಡಿ. ಪಕ್ಷ ನಾಯಕರ ವಿರುದ್ಧವೇ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಗೆ ನೀಡಿರುವ ಮನವಿ ಪತ್ರದ ಕುರಿತು ಶಾಸಕ ಯಾಸಿರ್ ಅಹಮದ್ ಖಾನ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ವಪಕ್ಷದ ಒಂದು ತಮ್ಮ ಅಲ್ಲ, ಕಾದಿರಿ ಸಾಹೇಬರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅವರು ನಮ್ಮ ಹಿತೈಷಿಗಳು. ಅವ್ರು ನನಗೆ ಮಾರ್ಗದರ್ಶನ ಮಾಡಿದ್ರು. ನಿನ್ನೆ ಏನಂತೇಳಿ ದಯವಿಟ್ಟು ಬೊಮ್ಮಾಯಿಯವ್ರ ಬಗ್ಗೆ, ಜೋಶಿಯವ್ರ ಬಗ್ಗೆ ಮಾತಾಡಬೇಡ ಅಂತೇಳಿ ಅವ್ರು ನನಗೆ ಮಾರ್ಗದರ್ಶನ, ಅವ್ರು ಹಿರಿಯರಾಗಿ ನನಗೊಂದು ಬುದ್ಧಿ ಮಾತು ಹೇಳಿದ್ದಾರೆ. ಸೊ ಅದಕ್ಕಾಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡಿ ಇವತ್ತು ಅವ್ರು ಮನವಿ ಮಾಡಿದ್ದಾರೆ. ನಮ್ಮ ಶಿಗ್ಗಾಂವ ತಾಲೂಕಿನ ಹಿರಿಯ ನಾಯಕರಾದಂಥ ಕಾದ್ರಿ ಸಾಹೇಬರು, ಬೊಮ್ಮಾಯಿಯವರಿಗೆ, ಜೋಶಿಯವ್ರ ಬಗ್ಗೆ ನೀವೇನು ಮಾತಾಡಬಾರ್ದು ಅಂಥೇಳಿ ನನಗೆ ಬುದ್ಧಿವಾದ ಹೇಳಿದ್ದಾರೆ. ಅದನ್ನು ಮಾತಾಡಬೇಕು ಬೇಡ ಅಂಥೇಳಿ ನಿರ್ಧಾರ ಮಾಡಿರಿ ಅಂಥೇಳಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಹಿರಿಯರು ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ, ಅವರು ಕೂಡ ಮತ್ತೆ ಮಾತಾಡಬೇಡ ಅಂದ್ರೆ ಮಾತಾಡೋದಿಲ್ಲ. ಇಲ್ಲಪ್ಪ ಮತ್ತೆ ನೀನು ಅವ್ರ ವಿರುದ್ಧ ಚುನಾವಣೆ ಮಾಡಬೇಕು ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಅದ್ರ ಬಗ್ಗೆ ಮತ್ತು ಬಾಕಿ ಎಲ್ಲ ವಿಚಾರಗಳನ್ನು ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅದ್ರ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಯಾಕಂತ ಹೇಳಿದ್ರೆ ಸ್ವಪಕ್ಷದವರಾಗಿ ಯಾವುದೇ ರೀತಿಯ ಸಹಕಾರಣ ಇಲ್ದಂಗೆ ಮಾತಾಡೋದು, ಅದಕ್ಕೆ ಅದ್ರ ಬಗ್ಗೆ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಏನನ್ನೋದು ಅದರ ಬಗ್ಗೆ ಕ್ರಮ ತಗೊಂತಾರೆ. ಈ ಪ್ರತಿಕ್ರಿಯೆಯನ್ನೊಮ್ಮೆ ನೋಡಿ. ಇದನ್ನೆಲ್ಲ ನೋಡಿದ ಮೇಲೆ ಶಿಗ್ಗಾಂವಿ ರಾಜಕಾರಣದಲ್ಲಿ ಮತ್ತೆ ಟಾಕ್ ವಾರ್, ಭಿನ್ನಮತ ಶುರುವಾಗಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.